ಮಾಡ್ಕೊಂಡಿರ್ತೀವಿ ಅಂತ ಹೋಗ್ತೀವಿ ಅನ್ನೋರಿಗೆ ಯೂತ್ಸು ಇವತ್ತು ಹೊಸ ವರ್ಷದಲ್ಲೂ ನಾವು ನೋಡಿದ್ದೀವಿ 5 ರಿಂದ 6 ದಿನ ಹೆಂಡತಿ ಮಕ್ಕಳನ್ನ ಬಿಟ್ಟು ಒಂದು ಹಾವು ಅಲ್ಲಿ ಅಂದನೆ ಇಲ್ಲಿ ಬಂದು ಸಾಕೊಂಡು ಜಾತ್ರೆ ಮೊದಲೇ ಹೇಳ್ದಂಗೆ ನಮ್ಮ ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿದವ್ರಂತ ಶರತಣ್ಣ ಅವರು ಇಲ್ಲೇ ಅವರೇ. ಶರತಣ್ಣ ಏನು ಹೇಳ್ತೀರಾ? ಏನಿಲ್ಲ, ನಮ್ಮ ಹುಡುಗರೆಲ್ಲ ಬೆಳಿಬೇಕು ಅನ್ನೋದೇ ಆಸೆ. ಅದರ ರವೆಬುಸ ಹಿಂಡಿ ಜೋಳ. ನೀವು ಎಲ್ಲೆಲ್ಲಿ ಹೋಗಿ ಎತ್ಕೊಳ್ಳ ಕಟ್ತೀರಿ? ಹೇಮಗಿರಿ ದರ್ಗಾ. ಅಣ್ಣ ಯಾವರು? ಹಾವೇರಿ. ಎಷ್ಟು ದಿನ ಆಯ್ತು ಅಣ್ಣ ಜಾತ್ರೆಗೆ ಬಂದೆ? ಎತ್ ಕಟ್ಟಿದ್ದೀರಾ? ತಗೊಂಡು ಹೋಗಕ್ ಬಂದಿದ್ದೀರಾ? ಈಗಿನ ಕಾಲದಲ್ಲಿ ಆ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಜಾತ್ರೆ ನಾನು ನಿಜ ಮೊದಲು ನೋಡ್ತಾ ಇರೋದು ಎಷ್ಟು ಚೆನ್ನಾಗೈತೆ ಅಂದ್ರೆ ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ಚುಂಚನಕಟ್ಟೆ 4ನೇ ದಿನದ್ದು ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದೀವಿ. ಏನಕ್ಕಪ್ಪ ಅಂತಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಒಳ್ಳೊಳ್ಳೆ ಎತ್ಕೊಳ್ ಬಂದಿರ್ತವೆ, ಮತ್ತೆ ತುಂಬಾ ಕೇಳೋದಿದೆ ಎತ್ಕೊಳ್ ಬಗ್ಗೆ. ಬನ್ನಿ ಅದನ್ನೆಲ್ಲ ಕೇಳ್ಕೊಂಡು ಮತ್ತೆ ನಿಮ್ಗೆ ಒಬ್ರನ್ನ ಪರಿಚಯ ಮಾಡಿಸ್ಬೇಕು. ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡಿದವ್ರನ್ನ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಇವತ್ತು ಒಳ್ಳೊಳ್ಳೆ ಎತ್ಕೊಳಿವೆ ಅಂತ ಫೋನ್ ಮಾಡಿದ್ರು, ಅದಕ್ಕೋಸ್ಕರ ಬನ್ನಿ ಇವತ್ತು ಹೋಗೋಣ, ಒಳ್ಳೊಳ್ಳೆ ಎತ್ಕೊಳ್ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೂ ಕುತೂಹಲ ಇರ್ತದೆ ಯಾವ್ಯಾವ ಎತ್ಕೊಳಿವೆ ಅಂತ. ಹಳ್ಳಿ ಕಾರ್ಗೆ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಇವತ್ತು ಸಂಪೂರ್ಣವಾಗಿ ಇವತ್ತು ವಿವರ ತಿಳಿಸ್ಕೊಡ್ತೀನಿ. ಮೊದಲೇ ಹೇಳ್ದಂಗೆ ನಮ್ಮ ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿದವ್ರಂತ ಶರತಣ್ಣ ಅವರು ಇಲ್ಲೇ ಅವರೇ. ಶರತಣ್ಣ ಏನು ಹೇಳ್ತೀರಾ? ಏನಿಲ್ಲ, ನಮ್ಮ ಹುಡುಗರೆಲ್ಲ ಬೆಳಿಬೇಕು ಅನ್ನೋದೇ ಆಸೆ. ಅದರ ಒಳ್ಳೆ ರೀತಿಯಲ್ಲಿ ವಿಡಿಯೋ ಮಾಡಿ ಜನಗಳಿಗೆ ತಿಳಿಸ್ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿ ನಮ್ಮ ಕುಮಾರ್ ಅವರಿಗೆ ಹೇಳಿದ್ದೆ, ಚುಂಚನಕಟ್ಟೆ ಹಳ್ಳಿಕಾರ್ ತಳಿಗಳ ಜಾತ್ರೆಗೆ ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ, ಎಲ್ಲ ರೈತರಿಗೂ ಗೊತ್ತಾಗ್ಲಿ ಅಂತ. ಸೊ ತುಂಬಾ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ. ಬನ್ನಿ ಗೌಡ್ರ, ಯಾವ ಊರಿಂದ ಬಂದಿದ್ದೀರಿ? ಏನೋ ಸಮಾಚಾರ ಮಾತಾಡೋಣ. ಏನ್ ಮಾತಾಡಿ? ಜಾತೆ ಮಾಡ್ತಾರೆ, ದನ ಜಾತೆ ಕಟ್ತಾರೆ, 5 ದಿನ 10 ದಿನ ಇರ್ತಾರೆ ಅತ್ತೆ. ಆಯ್ತಾ? ಏನಾಗೈತಲ್ಲ ನೀವು ಇವಾಗೆಲ್ಲ ಏನು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದು ಬಂದು ನಿಮಗೆ ಚುಂಚನಕಟ್ಟೆಯಿಂದ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋವರೆಗೂ ಜಾತ್ರೆ ಕಟ್ಟಿರೋಂಥದ್ದು. ನೋಡ್ಬೋದು ಇಲ್ಲಿ ಯಾವ ರೀತಿ ಜನ ಸಂಖ್ಯೆ ಇದೆ ಅಂತ. ಹಾಗೆ ಇಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಕೂಡ ಮಾಡಬೇಕಿತ್ತು. ನೋಡಿ ಇಲ್ಲಿ ಬೋರ್ವೆಲ್ಗೆ ಎಷ್ಟು ದೇವ್ರಿಗೆ ಹಿಡ್ಕೊಂಡು ನಿಂತವ್ರೆ ಅಂತ ಜನಗಳು. ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ನೋಡಿ ಎಷ್ಟು ದೊಡ್ಡ ಜಾತ್ರೆ ಇವತ್ತು ಭಾನುವಾರ ಅಂತಂದ್ರೆ. ಹಾಗೆ ಇಲ್ಲಿ ನೋಡ್ತಿದ್ದಂಗೆ ನಮ್ಮ ಸ್ನೇಹಿತರೊಬ್ರು ಸಿಕ್ಕಿದ್ರು. ಬ್ರಾ, ನಿಮ್ಮ ಹೆಸರು? ನನ್ನ ಹೆಸರು ಫರೀದ್ ಖಾನ್ ಅಂತ. ನನ್ನ ಯೂಟ್ಯೂಬ್ ಚಾನಲು ಭಾಯಿಜಾನ್ಕೆ ವ್ಲಾಗ್. ನಾನು ಒಂದು ಚಿಕ್ಕ ಯೂಟ್ಯೂಬರು, ಇವರಷ್ಟು ನಿಮ್ಮ ಯೂಟ್ಯೂಬರ್ ಅಷ್ಟು ದೊಡ್ಡವನ್ನೆಲ್ಲ. ನಾನು ಏನು ಸಣ್ಣ ಪುಟ್ಟ ಕಂಟೆಂಟ್ ಮಾಡ್ತಾ ಇದ್ದೀನಿ. ನೋಡೋದ ನಿಮ್ಮ ಆಶೀರ್ವಾದ ಇದ್ರೆ ಚೆನ್ನಾಗಿ ಬೆಳೆಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಅನ್ನಿಸ್ತಿದೆ ಜಾತ್ರೆ? ಜಾತ್ರೆ ನಾನು ನಿಜ ಮೊದಲು ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂದರೆ 2 ಗಂಟೆ. ಹೌದಾ? ಟ್ರಾಫಿಕ್ಕು, ಫುಲ್ಲು ಟ್ರಾಫಿಕ್ಕು. ಬನ್ನಿ ನೋಡೋದ ಇನ್ನೂ ಏನೇನೈತೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ ನೋಡಿ. ರಾಜು ಅವ್ರಿಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಇವಾಗ ನೀವೇನು ನೋಡ್ತಾ ಇದ್ರೆ ಇದು ಬಂದು ರಾಹುಲ್ ಗೌಡ್ರು ಅವರು ಕಟ್ಟಿರೋಂಥ ಎತ್ಗಳು ನಮ್ಮ ಚುಂಚನಕಟ್ಟೆಲಿ ನೋಡ್ಬೋದು. ರಾಹುಲ್ ಗೌಡ್ರಿಲ್ಲ, ಬಂದ್ಮೇಲೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಮುಂದೆ ಬೇರೆ ನೋಡ್ಕೊ ಬರೋಣ. ಅಣ್ಣ ಬಂದೆ. ನಮಸ್ಕಾರ, ನಮಸ್ತೆ ಸರ್. ಯಾವರಿಂದ ಬಂದಿರೋದು? ನಾವು ಇಲ್ಲಿ ಗಡ್ರಲ್ಲಿ, ಕುಚ್ಚರತ್ರ ಗಡ್ರಲ್ಲಿ. ಎಷ್ಟು ವರ್ಷದಿಂದ ಎತ್ಕೊಂಡು ಕಟ್ತಾ ಇದ್ರಿ? ನಾವೊಂದು 10 ವರ್ಷ. ಯಾವ ಎತ್ತೋಣ ಇದು? ಹಳ್ಳಿಕಾರ. ಮತ್ತೆ ಇದಕ್ಕೆ ಏನೇನು ಫುಡ್ ಹಾಕ್ತೀರಾ? ಫುಡ್ ರವೆ ದೋಸೆ, ಹಿಂಡಿ. ರವೆ ದೋಸೆ, ಹಿಂಡಿ, ಜೋಳ. ನೀವು ಎಲ್ಲೆಲ್ಲಿ ಹೋಗಿ ಎತ್ಕೊಳ್ಳ ಕಟ್ತೀರಿ? ಹೇಮಗಿರಿ ದರ್ಗಾ, ಭರತ್ಪುರ ಎಲ್ಲ ಕಟ್ತೀವಿ. ಮತ್ತೆ ಏನಂತ ಕೋಟ್ ಮಾಡ್ತಾ ಇದ್ದೀರಿ ಇದಕ್ಕೆ ರೈಟು? ಇದಕ್ಕೆ ನಾನು 130. ಈಗ 150 ಹೇಳ್ತಾ ಇದ್ದೀನಿ. 150. ಪಕ್ಕದ್ದು ಸರ್? ಪಕ್ಕದ್ದು ಅವು ನಾನು 135. ಈಗ 150 ಹೇಳ್ತಾ ಇದ್ದೀನಿ. ಏನ್ ಹೇಳ್ತೀರಾ ಸರ್ ಜಾತ್ರೆ ಬಗ್ಗೆ? ಜಾತ್ರೆ ಬಗ್ಗೆ ವಿಷಯ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ನಿಮ್ಗೆ ಅನುಕೂಲ ಹೆಂಗ್ ಮಾಡ್ಕೊಟ್ಟಾರೆ? ಎಲ್ಲ ನೀರು ವ್ಯವಸ್ಥೆ ಮಾಡ್ಕೊಟ್ರೆ, ಕರೆಂಟ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಮಾಡ್ಕೊಟ್ಟವ್ರಾ? ಸರಿ ಸರಿ ಸರ್.
ನಿಮ್ದು? ನಮ್ದು ಹಾವೇರಿ. ಹಾವೇರಿ. ಎಷ್ಟು ದಿನದಿಂದ ಬಂದಿದ್ರಿ ಇಲ್ಲಿಗೆ? ನಿನ್ನೆ ಬಂದಿರೋದಾ? ನೀವು ಇಲ್ಲಿ ಎತ್ಕೊಂಡು ತಗೊಂಡು ಹೋಗಿ ಬಂದಿದ್ದೀರಾ? ತಗೊಂಡು ಹೋಗಿ ಬಂದಿದ್ದೀರಾ? ಹೇಗೈತೆ ಚುಂಚನಕಟ್ಟೆ ಜಾತ್ರೆ? ಚುಂಚನಕಟ್ಟೆ ಜಾತ್ರೆ ಅಡ್ಡಿಲ್ರಿ, ದನ ಭಾಳ ಕುಡಿಯೈತಿ, ಇದೈತಿ. ನಾವು ಈಗ ನೋಡಾಕತ್ತೇವ್ರಿ. ಈಗ ನೀವು ಅಲ್ಲಿಂದ ಎತ್ತೇನಾದ್ರು ತಂದು ಇಲ್ಲಿ ಕಟ್ಟಿದ್ದೀರಾ? ಇಲ್ಲ ಇಲ್ಲಿಂದ ಒಯ್ಯಾಕತ್ತೇವ್ರಿ ತಗೊಂಡು ಹೋಗಕ್ಕೆ. ಹೇಗಿದೆ ಮತ್ತೆ ಜಾತ್ರೆ ಎಲ್ಲ ಚೆನ್ನಾಗೈತ್ರಿ. ರೇಟ್ ಎಲ್ಲ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಈಗ ಅಡ್ಡಾಡಿ ನೋಡಾಕತ್ತೇವಿ. ನೋಡ್ಕೊಂಡು ನಮಗೆ ನಮ್ಮ ಇದ್ರೊಳಗೆ ಎಣಿಕೆ ಅದು ಅಂದ್ರೆ ನಾವು ಒಂದು 4 ಜೊತೆ ಒಯ್ಬೇಕಂತ ಬಂದವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಪರಿಚಯ ಅಡ್ಡಿಲ್ರಿ, ದನ ಎಲ್ಲ ಚಲೋ ದನ ಬಂದೈತಿ, ಇದೈತಿ. ರೈಟ್ ಎಲ್ಲ ಕೇಳ್ತಾ ಇದ್ದೀರಿ? ಕೇಳ್ತಾ ಇದ್ದಾವ್ರಿ. ಈಗ ಈಗ 1-2 ಅಂತೇಳಿ ಕೇಳಿವಿ ಅಷ್ಟ. ಆದ್ರೆ ಈಗ ಈಗ ಫಸ್ಟ್ ದನ ನೋಡಾಕತ್ತೇವಿ. ನೋಡ್ಕೊಂಡು ಆಮೇಲೆ ನಮಗೆ ಮನಸ್ಸಿಗೆ ಬಂದದ್ದು ನಾವು ವಿಚಾರಣೆ ಮಾಡ್ರಿ. ನೀವು ಯಾವ ಎತ್ತು ನೋಡ್ತಾ ಇದ್ರಿ? ನಾವು ಹಳ್ಳಿ ಕಾರು. ಅಲ್ಲಾಗಿರೋದಾ ಅಥವಾ ಮಾಮೂಲಿ ಚಿಕ್ಕದ್ ನೋಡ್ತೀರಾ? ನಾವು ಒಂದ್ ಜೊತೆ ಕರುಗಳನ್ನು ನೋಡಾಕತ್ತೀವಿ, 1-2 ಜೊತೆ ಆರಲ್ಲಿನೂ ಕಡೆಯಲ್ಲಿನೂ ನೋಡಾಕತ್ತೀವಿ. ನಿಮ್ದು ಎಷ್ಟು ಬಜೆಟ್ ನೋಡೋದ ಅಂತ ಅನ್ಕೊಂಡಿದ್ರಿ? ಬಜೆಟ್ ನಮ್ದು ಏನಾದ್ರು 1 ಮ್ಯಾಗ 5 ಅಷ್ಟ ಆಯ್ತು ಒಳಗೆ ನೋಡ. ಆಯ್ತು, ಒಳ್ಳೇದಾಗಲಿ, ಚೆನ್ನಾಗಿರೋ ಸಿಗ್ಲಿ, ಇಲ್ಲಿಂದ ತಗೊಂಡೋಗಿ ಚೆನ್ನಾಗಿ ಬೆಳೆಸಿ, ಹಳ್ಳಿ ಕಾರ್ ಉಳಿಸಿ. ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿ ಪೂರ್ತಿ ಅಲ್ಲಿವರೆಗೂ ಜಾತ್ರೆ ಕಟ್ಟೈತೆ. ಇವಾಗ ಝೂಮ್ ಮಾಡ್ತೀನಿ ನೋಡಿ, ಅಲ್ಲಿಂದ ಪೂರ್ತಿ ಈಗ ದೇವಸ್ಥಾನದ ಎಂಟ್ರೆನ್ಸ್ ಐತಲ್ಲ ಅಲ್ಲಿವರೆಗೂ ಜಾತ್ರೆ ಇದೆ. ಅಣ್ಣ ಯಾವರು? ಹಾವೇರಿ. ಎಷ್ಟು ದಿನ ಆಯ್ತು ಅಣ್ಣ ಜಾತ್ರೆಗೆ ಬಂದೆ? 3 ದಿನ ಆಯ್ತು. ಎತ್ ಕಟ್ಟಿದ್ದೀರಾ? ತಗೊಂಡು ಹೋಗಕ್ ಬಂದಿದ್ದೀರಾ? ಏನ್ ರೇಟ್ ಅಲ್ಲಿ ನೋಡ್ತಾ ಇದ್ರಿ? ಬಾಳ ಹೇಳ್ತಾರ ಹಾವೇರಿಗೆ ಇಲ್ಲ ಬಾಳ ಫರಕ್. ತುಂಬಾನೇ ದುಬಾರಿ ಹೇಳ್ತಾರೆ. ದುಬಾರಿ. ಯಾವ ಎತ್ ನೋಡ್ತಾ ಇದ್ದೀರಿ? ಕರುಗಳು ಮಾತ್ರ ತುಂಬಾ ಚೆನ್ನಾಗಿದಾವೆ. ಯಾವ ಎತ್ ನೋಡ್ತಾ ಇದ್ರಿ? ಹಳ್ಳಿ ಕಾರ್ ದೊಡ್ಡದು. ಎಷ್ಟು ಕೋಟ್ ಮಾಡ್ತಾ ಇದ್ರಿ ನೀವು? ನಾವು 2 ಲಕ್ಷವರೆಗೂ ಕೇಳಿದೀವಿ, ಕೊಟ್ಟಿಲ್ಲ. ಈಗ ಮುಂದೆ ನೋಡ್ತಾ ಇದ್ದೀರಿ? ಇನ್ನು ನೋಡ್ಬೇಕಣ್ಣ. ಹೇಗ ಅನ್ನಿಸ್ತಿದೆ ಜಾತ್ರೆ? ಜಾತ್ರೆ ತುಂಬಾ ಭರ್ಜರಿ ಇದೆ. ಭರ್ಜರಿ ಆಯ್ತಾ? ಮತ್ತೆ ನಿಮ್ಗೆ ಉಳ್ಕೊಳಕ್ಕೆ ವ್ಯವಸ್ಥೆ? ರೂಮ್ ಮಾಡಿದ್ದೀರಾ? ಮತ್ತೆ ನೀವು ಹಾವೇರಿನೇ? ನೀವೆಲ್ಲ ತಗೊಂಡು ಹೋಗಕ್ಕೆ ಬಂದಿರೋದಾ? ಸರಿ ಅಣ್ಣ, ಎಲೆ ಹೊಡಿತಾರ ಕಣೋ, ನೋಡ್ರೆ ಗೊತ್ತಾಗಲ್ವೇನೋ ನಮ್ಮ ಹಾವೇರಿಯವರು ಅಂತ. ಏನ್ ಹೇಳ್ತೀರಿ ನಮ್ಮ ಚುಂಚನಕಟ್ಟೆ ಬಗ್ಗೆ? ಚುಂಚನಕಟ್ಟೆ ಜಾತ್ರೆ ತುಂಬಾ ಇದೆ. ಹಳ್ಳಿ ಕಾರ್ ಇಲ್ಲಿ ಸಾಕಾಂತರ ಚೆನ್ನಾಗಿ ಸಾಕಿದ್ದಾರೆ. ಆದ್ರೆ ರೇಟ್ ಬಾಳ ಹೇಳ್ತಾ ಇದಾರಣ್ಣ, ಇಲ್ಲಿ ಬಾಳ ಫರ್ಕ್ ಆಗುತ್ತೆ. ಹೌದಾ? 2 ಲಕ್ಷದವರೆಗೂ ಹೋರಿಕೆ ಕೊಟ್ಟಿಲ್ಲ, ರೇಟ್ ಬಾಳ ಹೇಳ್ತಾ ಇದಾರೆ. ಬಾರಿ ಹೇಳ್ತಾವ್ರೆ. ನೀವೀಗ ತಗೊಂಡೋಗಿ ಏನ್ ಮಾಡಕ್ಕೆ ಅದನ್ನ? ನಾವು ಬೇಸಾಯ ಮಾಡಕ್ಕೆ. ಈಗ ಹಳ್ಳಿ ಕಾರ್ನೇ ನೋಡ್ತಾ ಇದ್ದೀರಿ ನೀವು? ಸರಿ ಅಣ್ಣ, ಆಯ್ತು, ಒಳ್ಳೇದಾಗ್ಲಿ, ತಗೊಂಡೋಗಿ ಚೆನ್ನಾಗಿ ಸಾಕಿ. ಯಾವ್ರು? ನಮ್ದು ಅರ್ಕೋಟ್ ತಾಲೂಕು. ಯಾವ್ರು? ಅರ್ಕೋಟ್ ತಾಲೂಕು, ಮಗ ಹೋಬ್ಳಿ, ಕರಗ್ಲಿ. ಅಣ್ಣ ಏನ್ ಹೇಳ್ತಿದ್ರಿ? ಇವಕ್ಕೆ 1.80 ಹೇಳ್ತಾ ಇದೀವಿ. ಏನೇನ್ ಫುಡ್ ಹಾಕ್ತಿರಿ ಅಣ್ಣ? ಫುಡ್ ರವೆ ಬೂಸ, ಕಡ್ಲೆ ಹಿಂಡಿ, ಹಾಲು, ಮೊಟ್ಟೆ, ಹುಳಿ ಕಳ್ಳುಚ್ಚು ಇವೆಲ್ಲ ಹೊಸ್ದಾಗ್ ಮಾಡ್ತಾರಲ್ಲ, ಅವ್ರಿಗೆ ಏನಂತ ಹೇಳ್ತೀರಿ ಅಂತ? ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಈ ಗಂಡೆತ್ತಿದ್ರೆ ಮನೇಲಿ ಲಕ್ಷಣ, ಯಾವ್ದಂತ ದುಡ್ಡು ಆಗ್ಲಿ ಅವರ್ಕೆ ಆಗ್ಲಿ ಒಳ್ಳೆ ಬೆಲೆ ಇರ್ತವೆ. ಯಾವತ್ತು ಎತ್ತು ಬೆಲೆ ಕೆಡಲ್ಲ. ಒಳ್ಳೆ ಎತ್ತು ಒಳ್ಕರ್ತೀವಿ, ಒಳ್ಕರ್ ಜಾತಿ ಎತ್ತು. ಏನಂತ ಹೇಳ್ತೀರಿ ಚುಂಚನಕಟ್ಟೆ ಜಾತ್ರೆ ಬಗ್ಗೆ? ಖುಷಿ ಆಯ್ತೈತಿ ಅಂದ್ರೆ ದಪ್ಪಲೆ ಕೊಟ್ಟಿಲ್ಲ. ವ್ಯಾಪಾರ ಇವತ್ತ ಬಾರಿ ಕಮ್ಮಿ. ತೆಗಿಬಹುದು, ಇಲ್ಲಿ ವ್ಯಾಪಾರ ಮಾಡ್ಬೋದು. ಒಳ್ಳೆ ಎತ್ತು ರೈಟ್, ಒಳ್ಳೆ ರೈಟ್ ಬೀಳ್ತಾವೆ, ವ್ಯಾಪಾರ ನಡೀತಾ ಇದೆ. ನಿನ್ನೆಯಿಂದ ವ್ಯಾಪಾರ ನಡೀತಾ ಇರೋದು. ನಿನ್ನೆಯಿಂದ ನಡೀತಾ ಇದೆ. ಇವತ್ತು ಸುಮಾರಾಗಿ ಆಯ್ತಾ ವ್ಯಾಪಾರ? ಆಯ್ತಾವ ಇವತ್ತು. ಎಷ್ಟು ವರ್ಷದಿಂದ ಬರ್ತಿದ್ರಿ? ನಾವಿಲ್ಲಿ 6 ವರ್ಷ ಆಯ್ತು. 6 ವರ್ಷ ಆಯ್ತು. ಎಲ್ಲೆಲ್ಲಿ ಕಟ್ತೀರಿ ಅಣ್ಣ ಜಾತ್ರೆನ? ನಾವು ಇದೆ ಇಲ್ಲೇ ಲಾಸ್ಟ್. ಈಗ ಇದನ್ನ ಕೊಟ್ಬಿಟ್ಟು ಬೇರೆ ತಗೋತೀರಾ? ತಗೋತೀವಿ ಬಂದ್ರೆ. ಈಗ ನೀವು ಎಷ್ಟು ಕೊಟ್ಟು ಮಾಡ್ತಾ ಇದ್ರಿ? ಎಷ್ಟು ಹೇಳ್ತಾ ಇದ್ರಿ ಎತ್ತಿಗೆ? 1.80 ಹೇಳ್ತೇವೆ. 1.80. ಎರಡಲ್ಲು. ಸರಿ ಅಣ್ಣ, ಆಯ್ತು, ಒಳ್ಳೇದಾಗ್ಲಿ. ಕೊಡೋದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಬಂದ್ರೆ. ಬಿಟ್ಟು ಹೊಡೆದು ಇಷ್ಟ ಆದ್ರೆ ನೋಡ್ಕೊಂಬ. 1.5 ಒಳಗೆ ಇಲ್ಲ ಕಣ ಮಾತ್ರ ದನ. ಅಣ್ಣ ಯಾವರು? ಅಣ್ಣ ಕರ್ತಾಳು. ಎಷ್ಟು ಹೇಳ್ತಾ ಇದ್ರಿ ಅಣ್ಣ? 2.5 ಲಕ್ಷ ಹೇಳ್ತಿದ್ವಿ ಅಣ್ಣ. 2.5 ಲಕ್ಷ. ಜಾತ್ರೆ ಬಗ್ಗೆ ಏನಾರು ಹೇಳ್ತೀರಾ? ಇನ್ನೇನ ಜಾತ್ರೆ ಬಗ್ಗೆ? ವ್ಯಾಪಾರ ಎಲ್ಲ ಹೆಂಗೈತೆ? ವ್ಯಾಪಾರ ವರ್ಷ ಕಡಿಮೆ. ಇದಕ್ಕೆ ಏನೇನು ತಿಂಡಿ ಹಾಕ್ತಿರಿ ಅಣ್ಣ? ರವೆ ಬೂಸ ಮತ್ತೆ ಹುಳಿ ನುಚ್ಚು. ಮತ್ತೆ ಈಗ ಹೊಸದಾಗಿ ಸಾಕೋರ್ಗೆ ಏನಂತ ಹೇಳ್ತೀರಿ? ಸಾಕ್ಬೋದಣ್ಣ, ಸಾಕ್ತೇನಿಲ್ಲ. ನೀಟಾಗಿ ನಿಗದಿಯಾಗಿ ಅವರೇ ಇಷ್ಟಪಟ್ಟು ಕಡಲಿ ಕೈ ಸಿಕ್ತಾಗಿ ತಗೋಬೇಕಣ್ಣ. ಯಾರಾದ್ರೂ ನೆಂಟರನ್ನ ಕರ್ಕೊಂಡೋಗಿ ತಗೋಬೇಕು. ಈಗ ಇದನ್ನ ಕೊಟ್ಬಿಟ್ಟು ಬೇರೆ ತಗೋತೀರಾ? ಬೇರೆ ತಗೋತೀವಿ. ನೀವು ಮಾಡಕ್ಕೆ ವ್ಯವಸಾಯ ಬೇಕಣ್ಣ.
ಸರಿ ಅಣ್ಣ, ಆಯ್ತು, ಒಳ್ಳೇದಾಗ್ಲಿ. ಸರಿ ಅಣ್ಣ. ತಿರ್ಗಾ ಈಗ ಯಾವರು ನಿಮ್ದು? ಅಂಗೂರು. ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಜಾತ್ರೆಗೆ? 4-5 ವರ್ಷದಿಂದ. ಏನ್ ಹೇಳ್ತೀರಿ ಅಣ್ಣ ಯುವಕರಿಗೆ, ಸಾಕೋರ್ಗೆ? ಏನಣ್ಣ ಹಳ್ಳಿ ಕಡೆ ಬೆಳೆಸ್ಬೇಕು, ಒಳ್ಳೆ ನಮ್ಮಂತ ಊರಿಗೆ ಬೆಳೆಸ್ಬೇಕು ಅಣ್ಣ. ಇನ್ನೆಲ್ಲ ಇವ್ರು ವಯಸ್ಸಾಗಿರೋರು ತೀರೋಯ್ತು. ಇನ್ನು ನಾವೇ ಹಳ್ಳಿ ಕಡೆ ಬೆಳೆಸ್ಬೇಕು, ಉಳಿಸ್ಬೇಕು. ಏನೇನ್ ತಿಂಡಿ ಹಾಕ್ತೀರಿ? ಸುಮಾರು ಕಡಲೆ ಉಪ್ಪು, ದಿನಸಿರವೆ ಮತ್ತೆ ಹಾಲು ಎಲ್ಲ ಹಾಕ್ತೀವಿ. ಎಷ್ಟು ವರ್ಷದಿಂದ ಜಾತ್ರೆ ಕಟ್ತಾ ಇದ್ದೀರಿ? ನಾವೊಂದು 4-5 ವರ್ಷ ಬಂದಿದ್ದೀವಿ. 4-5 ವರ್ಷದಿಂದ. ಎಷ್ಟು ಹೇಳ್ತಾ ಇದ್ದೀರಿ ಅಣ್ಣ ರೈಟು? 120 ಹೇಳ್ತೀವಿ. 120. ಇವಾಗ ನೀವು ಲಾಸ್ಟ್ ಫೈನಲ್ ಎಷ್ಟು ಕೊಡೋದು? 120 ರೂಪಾಯಿ. 120ಕ್ಕೆ. ಈಗ ಇದನ್ನ ಕೊಟ್ಬಿಟ್ಟು ನೀವು ಬೇರೆ ತಗೋತೀರಾ? ಇಲ್ಲೇ ತಗೋತೀರಿ. ಎಲ್ಲೆಲ್ಲ ಕೊಡ್ತೀರಾ ಜಾತ್ರೆ? ಹೇಮಗಿರಿ, ಚುಂಚನಕಟ್ಟೆ. ಬೇಬಿ ಬೆಟ್ಟ. ಸರಿ ಅಣ್ಣ, ಆಯ್ತು. ಯಾವರು? ಕರಿಮುದ್ನಳ್ಳಿ, ಕುಪ್ಪೆ ಮುದ್ನಳ್ಳಿ. ಏನ್ ಹೇಳ್ತೀರಾ ಗೌಡ್ರ ಜಾತ್ರೆ ಬಗ್ಗೆ? ಹಾ, ಅಂದ್ರೆ ನಮ್ಮ ರೈತರಿಗೆ ಏನ್ ಸಲಹೆ ಕೇಳಬೇಕು ಅಂತಂದ್ರೆ, ಒಂದು ಅಂಟು ಕಾಯಿಲೆ ಅಂಟು ರೋಗ ತರ ಬಂದ್ಬಿಟ್ಟು ನಮ್ಮ ರೈತರುಗಳಿಗೆ ಹೋರಿ ನಾವು ಸಾಕೋದಿಕ್ಕೆ ಮತ್ತೆ ಹಳ್ಳಿಕಾರ ದನ ಸಾಕೋದಿಕ್ಕೆ ಬಹಳ ಭಯಂಕರ ಆಗಿದೆ. ಅದೊಂದು ಸರ್ಕಾರ ಕಡೆಯಿಂದ ಸಹಕರಿಸ್ಬೇಕು ಅಂತ ಹೇಳಿ ನಿಮ್ಮ ಮೂಲಕ ಮನವಿ ಮಾಡ್ತಾ ಇದೀವಿ ಸ್ವಾಮಿ. ಏನೋ ಪರವಾಗಿಲ್ಲ ಸ್ವಾಮಿ, ಅನುಕೂಲ ಐತೆ. ಇವತ್ತಿನ ಪರವಾಗಿ ಕಾಯಿಲೆ ಬರಲಾಗಿ ನಮ್ಗೆ ಬಹಳ ಹೆದರಿಕೆ ಭಯ ಸ್ವಾಮಿ. ಅಂಟು ರೋಗ ಎಲ್ಲ ಇಷ್ಟೋ ಹೋರಿ ಮನೆ ಹತ್ರನೇ ಐತೆ. ಇಲ್ಲೊಂದು ಜೊತೆ ಬಂದಿದ್ದೀವಿ, ಇನ್ನು ಬಾಕಿ ಎಲ್ಲ ಮನೆ ಹತ್ರನೇ ಐತೆ. ಬಹಳ ಹಿಂಸೆ ಸರ್. ಅದೊಂದು ಕಾಯ್ದಕ್ಕೆ ಸರ್ಕಾರನೇ ಮತ್ತೆ ನಿಮ್ಮ ಮೂಲಕವಾಗಿ ಅದೊಂದು ಕಾಯ್ದಕ್ಕೆ ಒಂದು ಏನಾದ್ರು ಒಂದು ಅನುಕೂಲ ಆಗಿ ನೀವು ಒಂದು ಮಾಹಿತಿ ನಮ್ಗೆ ಕೊಡ್ಲೇಬೇಕು ಸರ್. ಬಹಳ ಹಿಂಸೆ ಐತೆ ಸರ್. ಅದು ಸರ್ಕಾರದಲ್ಲಿ ಕೇಳ್ಕೊತಾ ಇದ್ದೀರಿ? ಸರ್ಕಾರದ ಮೂಲಕ ಸರ್ಕಾರಕ್ಕೆ ಮಾಹಿತಿಯನ್ನು ನಾವು ನಿಮ್ಮ ಮೂಲಕ ಕೊಡ್ತಾ ಇದೀವಿ ಸ್ವಾಮಿ. ನಮ್ಗೆ ಅದು ಗಂಟು ರೋಗ ಬಂದ್ಬಿಟ್ಟು ಎಂತೆಂತ 2-2 ಲಕ್ಷ 3 ಲಕ್ಷ ರೂಪಾಯಿ ನೋಡಿದ್ರು ಕೂಡ ನಮ್ಗೆ ಅಂಟು ಕಾಯಿಲೆ ಬಂತು ಅಂದ್ರೆ ಇನ್ನು ಬಹಳ ಹಿಂಸೆ ಸರ್ ನಮ್ಗೆ. ಅದು ಗೌಡ್ರೆ ಎಷ್ಟು ಹೇಳ್ತಾ ಇದ್ದೀರಿ? ಇವಾಗ 160 ಹೇಳ್ತಾ ಇದೀವಿ ಸ್ವಾಮಿ. ಸಾಕೋರ್ಗೆ ಏನಂತ ಹೇಳ್ತೀರಿ? ಸಾಕೋರ್ಗೆ 160 ರೈಟ್ ಹೇಳ್ತಾ ಇದೀವಿ. ನಮ್ಮ ರೈಟ್ ಬಂದ್ರೆ 135 ಬಂದ್ರೆ ನಮ್ಮ ರೈಟ್. ಇದು ಹಳ್ಳಿಕಾರ್ ತಳಿನಾ? ಹಳ್ಳಿಕಾರ್ ತಳಿ ಸಾಕೋರ್ಗೆ ಏನಂತ ಹೇಳ್ತೀರಿ ಅಂದ್ರೆ ಯುವ ಪೀಳಿಗೆಗೆ? ಯುವ ಪೀಳಿಗೆಗೆ ನಮಗೆ ತಮ್ಮ ತರನೇ ಮಾಡ್ಬೇಕು. ಮುಂದಿನ ಮಕ್ಕಳು ಮುಂದಿನ ಪ್ರಜೆ ಬೆಳಿಬೇಕು. ಇವತ್ತಿನ ಮಕ್ಕಳು ಮುಂದಿನ ಪ್ರಜೆ ಅಂತ ಏನು ಹಿರಿಯವರೇ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಆ ರೀತಿಯ ಮಕ್ಕಳು ಕೂಡ ಅಳವಡಿಸ್ಕೋಬೇಕು ಅನ್ನೋ ನಿಮ್ಮ ಮೂಲಕ ನಮಗೊಂದು ಆಸೆ. ನಮ್ಮ ಮಕ್ಕಳು ಒಂದೇ ತರ ನಾವು ನಮ್ದು ಒಂದು ಬದುಕು, ನಮ್ಮ ರೈತನ ಬದುಕು ಅಂತ ಕಟ್ಕೊಳ್ಳೋಕೆ ಒಂದು ಆಸೆ ಸರ್. ನಮ್ಗೊಂದು ನಮ್ಮ ರೈತರಿಗೆ ನಮ್ಗೆ ಒಂದಾದಂತ ಬದುಕು ಜೊತೆ ಹೋರೇವೆ ಅಂತಂದ್ರೆ ಒಂಥರ ಪ್ರೀತಿ. ಭೂಮಿ ದುಡಿಯೋಕ್ಕೂ ಒಂದು ಆಸೆ ನಮ್ಗೆ. ಈಗಿನ ಕಾಲದಲ್ಲಿ ಆ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್, ಹೆಣ್ಮಕ್ಳು ಅಂತಂದ್ರೆ ಇಲ್ಲಿ ಏನಾಗೈತೆ ಅಂತಂದ್ರೆ ನಾವು ಅದನ್ನ ಹೇಳಕ್ಕೆ ಯಾವ್ದೇ ತರಲು ಬರಲ್ಲ ಸರ್. ನಾವು ಹೇಳ್ಬೋದು, ಮಾತಾಡ್ಬೋದು, ಅಷ್ಟು ನಮ್ಗೆ ಮಾತಾಡಕ್ ಬರಲ್ಲ. ಅದು ಏನಾಗೈತೆ ಅಂತಂದ್ರೆ ಎಲ್ಲವ ಎಂತವ್ರು ಕೂಡ ನನ್ನ ಮಗ ಇಂಜಿನಿಯರ್, ನನ್ನ ಮಗಳು ಡಾಕ್ಟರ್, ನನ್ನ ಮಗಳು ಇಂಜಿನಿಯರ್ ಅಂತ ಈ ಮಾಹಿತಿ ಬಂದ್ಬಿಟ್ಟು ಎಲ್ಲ ಕೈಲಿ ಆಲ್ದವ್ರು ಕೂಡ ಅವರು ನಡವಳಿಕೆ ಅಷ್ಟು ಮಾತಾಡಕ್ಕೆ ನಮ್ಗೆ ಬರಲ್ಲ ಸರ್. ಮಾತಾಡ್ಬೋದು, ಆದ್ರೆ ಪ್ರೈಜಿಗೆ ಬರಲ್ಲ. ಪ್ರೈಜಿಗೆ ಬರಲ್ಲ. ನನ್ನ ಮನೆ ಬದುಕು ಎಷ್ಟೈತೆ ಅಷ್ಟಕ್ಕೆ ನಾನು ಇರ್ಬೇಕು. ಇನ್ನೊಬ್ಬರ ಮನೆ ಬದುಕು ನಾನೆಲ್ಲ. ನನ್ನ ಮನೆ ಬದುಕು ಎಷ್ಟೈತೆ ಅಷ್ಟಕ್ಕೆ ಭಗವಂತ ಕೊಟ್ಟು ತೃಪ್ತಿ ಪಡ್ಬೇಕು. ಕೆಲವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರೇನಿಲ್ಲ ಏನೋ ಒಂದು ಇಷ್ಟು ಮಾಡಕ್ಕೆ ಏನೋ ಮಾಡ್ಬೋದು ನನ್ನ ಮಗಳ ಅನ್ನೋ ಒಂದು ಆಸೆ ಇಟ್ಕೊಂಡು ಅವ್ರ ಆಸೆ ಅವ್ರನ್ನ ನಿರ್ಮಾಣ ಮಾಡೋದು ಕಾಲ ಬಂದೈತೆ. ಈಗ ಇದಕ್ಕೆ ಏನೇನ್ ತಿಂಡಿ ಹಾಕ್ತಿರಿ? ರಾವ್ ಬೂಸ, ಕಡ್ಲೆ ಹಿಂಡಿ ಮತ್ತೆ ಫೀಡ್ಸು ಎಲ್ಲಾನು ಮಾಮೂಲಿ ಕೊಡ್ತೀವಿ ಸರ್. ರುಚಿ ಮಾಡಿಸಿ ಎಲ್ಲಾನು. ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಾ ಇದ್ದೀರಿ ಸರ್? ನಾವು ಸಾಮಾನ್ಯಕ್ಕೆ ಅಲ್ಲೇ ಒಂದು ನಮ್ಮ ವಯಸ್ಸು ಇವತ್ತು 52 ವರ್ಷ ಸರ್. ನಾವು 16 ವರ್ಷದಿಂದ ಬರ್ತೀವಿ ಸರ್. 16 ವರ್ಷದಿಂದ. ನಮ್ಮ ಅಪ್ಪ ನಮ್ಮ ಅಜ್ಜ ಒಂದು ಅವತ್ತಿನ ಅವರು ಮಕ್ಕಳ ಮಾಡ್ತೀವಿ. ನಾವು ಕೂಡ ಅದೇ ಪದ್ಧತಿನ ಅಳವಡಿಸ್ಕೊಂಡು. ಸರಿ ಗೌಡ್ರ, ಆಯ್ತು. ಥ್ಯಾಂಕ್ ಯು. ಇವಾಗ ಏನ್ ನೋಡ್ತಿದ್ರೆ ನೋಡಿ, ಇಲ್ಲಿ ಎಷ್ಟು ತಳಿಯ ಹಳ್ಳಿ ಕಾರ್ಗಳು ಮತ್ತೆ ಎತ್ತುಗಳು ಬಂದಿವೆ ಅಂತ ನೋಡಿ. ಇಲ್ಲಿ ಯಾವ ರೀತಿ ತುಂಬಿ ತುಳುಕ್ತಿದೆ ಇವತ್ತು ಭಾನುವಾರ ಆಗಿರೋದ್ರಿಂದ. ಒಂದೊಂದು ತಳಿಗೂ ಒಂದೊಂದು ರೈಟ್ ಇದೆ ಇಲ್ಲಿ ನಮ್ಮ ಚುಂಚನಕಟ್ಟೆಯಲ್ಲಿ ನೋಡಿ. ಇಲ್ಲಿ ಪೂರ್ತಿ ಯಾವರು? ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಅಣ್ಣ ಜಾತ್ರೆಗೆ? 4 ವರ್ಷದಿಂದ. ಹೇಗೆ ಅನ್ನಿಸ್ತಿದೆ ಜಾತ್ರೆ? ಈಗ ಜಾತ್ರೆಯಲ್ಲಿ ಈಗ ಎತ್ಕೊಳ್ಳೋ ಬೇಗ ಬೇಗ ಮಾರಾಟ ಆಗ್ತಾವ? ಎಷ್ಟು ಹೇಳ್ತೀರಿ? 220. ಏನೇನು ತಿಂಡಿ ಕೊಡ್ತೀರಿ? ಹಾಂ ಹಾಂ ಹಾಂ. ಎಷ್ಟು ವರ್ಷದಿಂದ ಇಲ್ಲಿಗೆ ಜಾತ್ರೆ ಕಟ್ತಾ ಇರೋದು? ಬೇರೆ ಬೇರೆ ಕಡೆ ಎಲ್ಲ ಕಟ್ತೀರಾ? ಇದೊಂದೇ ತಾವು. ನಿಮ್ಮ ಹೆಸರು ಅಣ್ಣ? ಗಣೇಶ್. ಒಳ್ಳೇದಾಗಲಿ ಅಣ್ಣ.
ಹೆಸರು ರಾಹುಲ್ ಗೌಡ ಕರಿತೀವಿ ನಾವು ಚುಂಚನಕಟ್ಟೆ. ಮಾಡ್ಕೊಂಡಿರ್ತೀವಿ ಅಂತ ಹೋಗ್ತೀವಿ ಅನ್ನೋರಿಗೆ ಯೂತ್ಸು ಇವತ್ತು ಹೊಸ ವರ್ಷದಲ್ಲೂ ನಾವು ನೋಡಿದ್ದೀವಿ. ಏನು ಇವತ್ತು ಈ ಸರಿ ಬಿಯರ್ ಬಾಟ್ಲು, ವಿಸ್ಕಿ ಬಾಟ್ಲು ತುಂಬ ಸೇಲ್ ಆಯ್ತಂತೆ. ದಯವಿಟ್ಟು ಯುವಕರು ಯಾರೇ ಇದ್ರೂ ಆ ಕಡೆ ಮುಖ ಮಾಡಿದೆ ಇವತ್ತು ನಾವು ಮಣ್ಣು ಉಳಿತದೆ. ನಮ್ಮ ಮಣ್ಣು ಉಳಿದ್ರೆ ನಮ್ಮ ಕೃಷಿ ಉಳಿತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅತಿ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ತಳಿ ಸರ್? ಇದು ಸೌತ್ ಕರ್ನಾಟಕದಲ್ಲಿ ನಾವೇನು ಹೇಳ್ತೀವಿ ಇವತ್ತು ಮೈಸೂರು, ಮಂಡ್ಯ ಈ ಪ್ರಾಂತ್ಯದಲ್ಲಿ ಏನು ಇವತ್ತು ನಾವು ಇದನ್ನು ಹೇಳ್ತೀವಿ. ನಾವು ಮೈಸೂರು ರಾಜರಿಂದ ಇದೊಂದು ಬಳುವಳಿಯಾಗಿ ಬಂತು. ಆಮೇಲೆ ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ನಾನು ಕೊಡಕ್ಕೆ ಬಯಸ್ತೀನಿ. ಹಳ್ಳಿಕಾರಿಂದ ನನ್ನಿಂದ ಹಳ್ಳಿಕಾರಲ್ಲ. ಈ ಒಂದು ಸ್ಟೇಟ್ಮೆಂಟನ್ನು ಈ ಒಂದು ಜಾತ್ರೆಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ಜಾತ್ರೆಗಳು ಅಂತ ಅಂದರೆ ಬರೀ ಒಂದು ಮೋಜು ಮಸ್ತಿಗಾಗಿ ರೈತ ಜಾತ್ರೆಗಳನ್ನು ಕಟ್ಟೋದಿಲ್ಲ ಸರ್. ಭಾರತದ ಬೆನ್ನೆಲುಬು ಕೃಷಿ ಅಂತ ಹೇಳಿ ಕರಿತೀವಿ. ಕೃಷಿಗೆ ಪೂರಕವಾಗಿ ಏನು ಹೇಳ್ತೀವಿ, ಈ ಜಾನುವಾರುಗಳ ವಿನಿಮಯ ನಡಿಬೇಕು. ಕೊಡೋದು ತಗೊಳ್ಳೋದಾದಾಗ ಮಾತ್ರ 5 ರಿಂದ 6 ದಿನ ಹೆಂಡತಿ ಮಕ್ಕಳನ್ನು ಬಿಟ್ಟು ಒಂದು ಹಾವು ಅಲ್ಲಿ ಎಂದನೇ ಇಲ್ಲಿ ಬಂದು ಸಾಕೊಂಡು ಜಾತ್ರೆಯನ್ನು ಮಾಡ್ತಿದ್ದಾನೆ ಇವತ್ತು ರೈತ. ದಯವಿಟ್ಟು ಸರ್ಕಾರಗಳು ಎಚ್ಚೆತ್ಕೊಂಡು ಈ ಕಡೆ ಗಮನ ಕೊಟ್ಟರೆ ಕೃಷಿ ಉಳಿತದೆ. ಸುಮ್ಮನೆ ಯಾರು ಹೇಳೋದಲ್ಲ. ರೈತ ದೇಶದ ಬೆನ್ನೆಲುಬು, ರೈತ ಅನ್ನದಾತ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅವ್ರ ಮಕ್ಳುಗಳು ಇನ್ನೂ ನಶಿಸಿ ಹೋಗ್ತಾ ಇದ್ದಾರೆ. ಅವ್ರ ಮಕ್ಕಳು ಏಳಿಗೆ ಅಂತೂ ಆಯ್ತಿಲ್ಲ. ದಯವಿಟ್ಟು ಈ ಕಡೆ ಮುಖವನ್ನು ಮಾಡಿ ರೈತನಿಗೆ ಪೂರಕವಾಗಿ ಇಂಥ ಜಾತ್ರೆಗಳನ್ನು ಅಥವಾ ಏನೋ ರೈತನಿಗೆ ಪೂರಕವಾಗಿ ಮಾಡಿಕೊಟ್ಟಿದ್ದೆ ಅದಲ್ಲಿ ಕೃಷಿನೂ ಉಳಿತದೆ. ಯಥೇಚ್ಛವಾಗಿ ಹಳ್ಳಿಕಾರ್ ಸಾಕೋರ ಸಂಖ್ಯೆನೂ ಹೆಚ್ಚಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲೆಲ್ಲಿಂದ ಬಂದಿದ್ದಾರೆ ಹಳ್ಳಿಕಾರ್ ತಳಿಗಳನ್ನ ಇಲ್ಲಿಂದ ತಗೋಗೋದಕ್ಕೆ? ಎಲ್ಲ ಭಾಗದಿಂದನೂ ಬರ್ತಾರೆ ಸರ್. ನಾವೇನು ಹೇಳ್ತೀವಿ ನಾರ್ತ್ ಕರ್ನಾಟಕ ತುಂಬ ಯಥೇಚ್ಛವಾಗಿ ನೀವೇ ನೋಡ್ಬೋದು. ಇಲ್ಲಿ ತುಂಬ ಜನ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಎಲ್ಲ ಕಡೆಯಿಂದನೂ ಬರ್ತಾರೆ. ಒಂದು ಜಾತ್ರೆ ಅಂದರೆ ಒಂದು ಖುಷಿ ವೈಬ್ ಸರ್ ರೈತನಿಗೆ. ಅದು ಹೊಸ ವರ್ಷದಲ್ಲಿ ಬೇರೆಯವ್ರಿಗೆಲ್ಲ ಒಂದು ಕ್ಲಬ್ಬು ಅದು ಇದಕ್ಕೆ ಹೋಗೋ ಒಂದು ವೈಬ್ ಆದರೆ ಒಂದು ರೈತರ ಭಾಗದಲ್ಲಿ ಇದೊಂದು ಕೃಷಿ ಏನು ಹೇಳ್ತೀವಿ ಜಾತ್ರೆ ಅನ್ನೋದೊಂದು ವೈಬ್. ಈಗ ಡಾಕ್ಟರ್ ರಾಹುಲ್ ಗೌಡರು ಹಳ್ಳಿಕಾರ್ ಒಡೆಯ ಅಂತ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ನಿಮ್ಮನ್ನು ಬಿಂಬಿಸಿದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ಹಳ್ಳಿಕಾರ್ ಒಡೆಯ ಅಲ್ಲ, ಹಳ್ಳಿಕಾರ್ ಪೋಷಕ. ನಾನು ಹಳ್ಳಿಕಾರ್ ತಳಿನ ಉಳಿಸಿ ಮಣ್ಣನ್ನ ಕಾಪಾಡಬೇಕು ಅಂತ ಹಳ್ಳಿಕಾರ್ ತಳಿಗಳ ಕಡೆ ಮುಖ ಮಾಡಿ ಬಂದಿರೋನು ನಾನು ಒಡೆಯ ಅಲ್ಲ ಸರ್. ನಿಮ್ಮ ವೃತ್ತಿ ಜೀವನ? ಸರ್, ನಾನು ಆಯುರ್ವೇದ ಡಾಕ್ಟ್ರು. ಆಮೇಲೆ ಇನ್ನೂ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಏನಣ್ಣ ನಿಮ್ಮ ಎತ್ತುಗಳು ಆನೆ ಹೆಂಗೆ ಇರ್ತವೆ, ಅದಕ್ಕೆ ಏನು ಕೊಡ್ತೀರಿ ಏನು ಅಂತ. ಎಲ್ಲ ಕೊಡೋದನ್ನೇ ಕೊಡ್ತೀವಿ. ಬಟ್ ಡೈಜೆಷನ್ ಆಗೋಕ್ಕೆ ನಾವೇನು ಹೇಳ್ತೀವಿ ಇವತ್ತು ಆಯುರ್ವೇದದಲ್ಲಿ ತ್ರಿಕಟು ಅಂತ ಹೇಳಿ ಕರಿತೀವಿ. ಅಂದರೆ ಶುಂಠಿ, ಮರಿಚ, ಪಿಪ್ಪಲಿ ಅಂತೇಳಿ, ಒಣ ಶುಂಠಿ ಮತ್ತು ಕಾಡು ಮೆಣಸು ಏನು ಇವತ್ತು ಹೇಳ್ತೀವಿ ಮೆಣಸು ಅಂತೇಳಿ, ಅದನ್ನು ಯಥೇಚ್ಛವಾಗಿ ಏನು ನಾವು ಕೊಡ್ತೀವಿ ಇಂಡಿ ಬೂಸದ ಜೊತೆಗೆ ಹಾಕಿ ಕೊಡ್ತೀವಿ. ಇದರಿಂದ ಯಥೇಚ್ಛವಾಗಿ ಇದರ ಬೆಳವಣಿಗೆ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ವಿಡಿಯೋನ ನೀಟಾಗಿ ಮಾಡಿ ಮುಂದೆಯಿಂದ ಹಳ್ಳಿಕಾರ್ ತಳಿ ಅಂದರೆ ಆನೆಗಳು ಅನ್ನೋ ಒಂದು ಕಾರಣನ ಯಾಕೆ ಕೊಡ್ತೀವಿ ಅನ್ನೋದಕ್ಕೆ ಈಸಿಯಾಗಿ ನಿಮಗೆ ಗೊತ್ತಾಗ್ತದೆ. ಒಂದು ವಿಡಿಯೋನ ಮಾಡಿ ಹಿಂದೆಯಿಂದ ಮುಂದೆ.